पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರುಳಿಯ ಮತ್ತೊಂದು ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಬೃಂದಾವನ ಪ್ರವೇಶಾನಂತರ ಮಹಿಮೆಗಳು ಎಂಬ ಮುಖ್ಯ ಶೀರ್ಷಿಕೆಯಡಿ ಗುರುರಾಯರ ಬೃಂದಾವನ ತಲೆದೂಗಿತು ಎಂಬ ಉಪಶೀರ್ಷಿಕೆ ವಿವರಗಳನ್ನು ಕೇಳಿದಿರಿ. ಸರ್ ಥಾಮಸ್ ಮನ್ರೋ ಎಂಬ ಉಪಶೀರ್ಷಿಕೆಯ ವಿವರಗಳನ್ನೊಳಗೊಂಡ ಈ ಸಂಚಿಕೆ ಇದೀಗ ನಿಮಗಾಗಿ. ಸರ್ ಥಾಮಸ್ ಮನ್ರೋ ಶ್ರೀರಾಯರು ಬೃಂದಾವನ ಪ್ರವೇಶ ಮಾಡಿದ 150 ವರ್ಷಗಳಾದ ಮೇಲೆ ಬ್ರಿಟಿಷ್ನ ಉನ್ನತ ಅಧಿಕಾರಿಯೊಬ್ಬರಿಗೆ ತೋರಿದ ಮಹಿಮೆಯು ಭಾರತೀಯ ಸಾಧು ಸಂತರ ಭಕ್ತರ ಯೋಗ ಸಿದ್ಧರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದ ಘಟನೆಯಾಗಿದೆ. ಕ್ರಿಸ್ತ ಶಕ 1826 ಸುಮಾರಿನ ಘಟನೆ ಇದು. ಆಗ ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನದಲ್ಲಿ ಶ್ರೀ ಸುಬೋಧೇಂದ್ರರು ಇದ್ದರು. ಚಿಕ್ಕಪಟ್ಟದಲ್ಲಿ ಶ್ರೀ ಸುಜನೇಂದ್ರ ಗುರುಗಳು ವಿರಾಜಿಸಿದ್ದರು. ಶ್ರೀಗಳವರು ಚಿಕ್ಕಪಟ್ಟದಲ್ಲಿದ್ದು ಗುರುಗಳ ಸೇವೆ ಮಾಡಿ ಅನುಗ್ರಹಿತರಾಗಿದ್ದು, ಗುರುಗಳು ಬೃಂದಾವನಸ್ಥರಾದ ಮೇಲೆ 1825ರಿಂದ 1836ರವರೆಗೆ ಶ್ರೀ ಸುಜನೇಂದ್ರ ಗುರುಗಳು ಮಹಾಸಂಸ್ಥಾನವನ್ನು ಆಳಿದರು. ಆಳಿ ಕೀರ್ತಿ ಗಳಿಸಿದರು. ಅವರು ಶ್ರೀಮಠದ ಮೂಲಸ್ಥಳವಾದ ನಂಜನಗೂಡಿನಲ್ಲಿದ್ದರು. ಆ ವೇಳೆಗಾಗಲೇ ಸಮಸ್ತ ಭಾರತವು ಆಂಗ್ಲರ ಆಳ್ವಿಕೆಗೆ ಒಳಪಟ್ಟಿತ್ತೆಂದು ಹೇಳಬಹುದು. ಈಸ್ಟ್ ಇಂಡಿಯಾ ಕಂಪನಿಯವರು ತಮ್ಮ ತಳ ಭದ್ರವಾದ ಮೇಲೆ ಹಿಂದಿನ ಆಳರಸರು ಗುಡಿ ಮಠ ಛತ್ರ ಪಂಡಿತರು ಮುಂತಾಗಿ ಅನೇಕರಿಗೆ ನೀಡಿದ್ದ ದತ್ತಿ ಬಿಟ್ಟಿದ್ದ ಗ್ರಾಮ ಭೂಮಿ ಜಹಗೀರುಗಳನ್ನು ಯಾವ ಉದ್ದೇಶದಿಂದ ರಾಜರು ದಾನ ಮಾಡಿದ್ದರೋ ಅದು ನೆರವೇರುತ್ತಿದೆಯೇ ಇಲ್ಲವೇ, ಹಿಂದಿನ ರಾಜರಿತ್ತ ದಾನಗಳು ಸರಿಯೇ ಅಲ್ಲವೇ, ಅದನ್ನು ಸಂಸ್ಥೆಗಳು ಜನರು ಅಧಿಕೃತವಾಗಿ ಅನುಭವಿಸುತ್ತಿರುವರೋ ಇಲ್ಲವೋ, ಅದನ್ನು ತಾವು ಮುಂದುವರಿಸಿಕೊಂಡು ಬರಬೇಕೇ ಬೇಡವೇ ಎಂಬುದನ್ನು ವಿಮರ್ಶಿಸಿ ಸೂಕ್ತ ಕಾರ್ಯಕ್ರಮ ಕೈಗೊಳ್ಳಲು ಈಸ್ಟ್ ಇಂಡಿಯಾ ಕಂಪನಿಯವರು ಸರ್ವೆ ಸೆಟಲ್ಮೆಂಟ್ ಇನಾಮ್ ಕಮಿಷನ್ಗಳನ್ನು ಏರ್ಪಡಿಸಿದ್ದರು. ಕಂಪನಿಯ ಅಧಿಕಾರಿಗಳು ದೇಶದಲ್ಲೆಲ್ಲ ಈ ಕಾರ್ಯದಲ್ಲಿ ತೊಡಗಿದ್ದರು. ಅವರಲ್ಲಿ ಸರ್ ಥಾಮಸ್ ಮನ್ರೋ ಎಂಬವರು ಮದ್ರಾಸ್ ಅಧಿಪತ್ಯದ ಸರ್ವೆ ಸೆಟಲ್ಮೆಂಟಿನ ಉಚ್ಚ ಅಧಿಕಾರಿಗಳಾಗಿದ್ದರು. ಬಳ್ಳಾರಿಯಲ್ಲಿ ಬಿಡಾರ ಹೂಡಿದ್ದ ಮನ್ರೋ ಸಾಹೇಬರು ಬಳ್ಳಾರಿ ಜಿಲ್ಲೆಯ ಮಂತ್ರಾಲಯ ಗ್ರಾಮ ವಿಚಾರವಾಗಿ ತನಿಖೆ ಮಾಡಲು ಆಪ್ತ ಕಾರ್ಯದರ್ಶಿ, ಶಿರಸ್ತೇದಾರ್, ಗುಮಾಸ್ತ ಮುಂತಾದವರೊಡನೆ ಮಂತ್ರಾಲಯಕ್ಕೆ ಬಂದು ಬಿಡಾರ ಮಾಡಿದರು. ಆಂಗ್ಲ ಅಧಿಕಾರಿಗಳು ಮಂತ್ರಾಲಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಂದಿರುವರೆಂದರಿತು ಜನರು ಹೌಹಾರಿದರು. ಮಠಾಧೀಶರು ನಂಜನಗೂಡಿನಲ್ಲಿದ್ದರು. ಮಂತ್ರಾಲಯಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ನಂಜನಗೂಡಿನ ಮಠದಲ್ಲಿದ್ದವು. ಆಗ ಮಂತ್ರಾಲಯದಲ್ಲಿ ಶ್ರೀಮಠದ ಪ್ರತಿನಿಧಿಯೊಬ್ಬರಿದ್ದು ರಾಯರ ಪೂಜಾರಾಧನೆಯ ಮೇಲ್ವಿಚಾರಣೆ ನೋಡುತ್ತಾ ಅಧಿಕಾರಿಗಳಾಗಿದ್ದರು. ಗ್ರಾಮಕ್ಕೆ ಸಂಬಂಧಿ ಕಾಗದ ಪತ್ರಗಳನ್ನು ನಂಜನಗೂಡಿನಿಂದ ತರಿಸಲು ಕಾಲಾವಕಾಶವೂ ಇರಲಿಲ್ಲ. ಏಕೆಂದರೆ ಅಧಿಕಾರಿಗಳು ಆಗಲೇ ಗ್ರಾಮಕ್ಕೆ ಬಂದು ಬಿಟ್ಟಿದ್ದರು. ಮುಂದೇನು ಮಾಡಲು ತೋಚದೆ ಮಠದ ಅಧಿಕಾರಿಗಳು ಗೌಡ, ಕುಲಕರ್ಣಿ ಮತ್ತು ಗ್ರಾಮಸ್ಥರೊಡನೆ ಸಮಾಲೋಚಿಸಿ ಮನ್ರೋ ಜೊತೆ ಬಂದಿದ್ದ ದೇಶೀಯ ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿವೇದಿಸಿದರು. ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ಅನೇಕ ದೇಶೀಯ ಅಧಿಕಾರಿಗಳು ಇದ್ದರು. ಮನ್ರೋ ಜೊತೆ ಬಂದವರೆಲ್ಲ ಭಾರತೀಯರೇ ಆಗಿದ್ದು ಅವರಿಗೆ ಶ್ರೀಮಠಕ್ಕೆ ಗ್ರಾಮವನ್ನು ಉಳಿಸಿಕೊಡಬೇಕೆಂಬ ಹಂಬಲವಿದ್ದರೂ ಬ್ರಿಟಿಷ್ ಅಧಿಕಾರಿಯ ಮುಂದೆ ನಿಂತು ವಾದಿಸುವ ಧೈರ್ಯವಿರಲಿಲ್ಲ. ಮಠದ ಅಧಿಕಾರಿ, ಗೌಡ, ಕುಲಕರ್ಣಿ, ಗ್ರಾಮಸ್ಥರು ದೇಶೀಯ ಅಧಿಕಾರಿಗಳಿಗೆ ಶ್ರೀರಾಯರ ಮಹಿಮೆ, ಅದ್ಯಾಪಿ ಅವರು ಸಶರೀರರಾಗಿ ಬೃಂದಾವನದಲ್ಲಿರುವ ವಿಚಾರವನ್ನು ಹೇಳಿ ಹೇಗಾದರೂ ಗ್ರಾಮವನ್ನು ಉಳಿಸಿಕೊಡಬೇಕೆಂದು ದುಂಬಾಲು ಬಿದ್ದರು. ಶ್ರೀರಾಯರ ಮಹಿಮೆಗಳನ್ನು ಕೇಳಿ ತಿಳಿದಿದ್ದ ಶಿರಸ್ತೇದಾರ್, ಗುಮಾಸ್ತ ಮುಂತಾದವರು ಮಂತ್ರಾಲಯವು ಜಪ್ತಾಗದಂತೆ ಮಾಡಬೇಕೆಂದು ಸಂಕಲ್ಪಿಸಿ ಧೈರ್ಯ ವಹಿಸಿ ಮನ್ರೋ ಸಾಹೇಬರಲ್ಲಿ ಎಲ್ಲ ವಿಚಾರವನ್ನು ಅರುಹಿದರು. ಅವರ ಮಾತು ಕೇಳಿ ಮನ್ರೋ ಸಾಹೇಬರು ನಕ್ಕು, ನನಗೂ ದೇವರು ಸಾಧುಗಳಲ್ಲಿ ನಂಬಿಕೆ ಇದೆ, ಆದರೆ 150 ವರ್ಷಗಳ ಹಿಂದೆ ಸಶರೀರವಾಗಿ ಸಮಾಧಿಯಾದ ಒಬ್ಬ ಯೋಗಿಗಳು ಇನ್ನೂ ಜೀವಂತವಾಗಿರುವರೆಂದು ನೀವು ಹೇಳುತ್ತಿರುವುದು ವಿಚಿತ್ರವಾಗಿದೆ. ಅದನ್ನು ನಂಬಲು ಸಾಧ್ಯವಿಲ್ಲ. ಈ ಬಗೆಯ ಕಲ್ಪನೆಯೇ ಹಾಸ್ಯಾಸ್ಪದ ಮತ್ತು ಮೂಢನಂಬಿಕೆ. ಭಾರತೀಯರಾದ ನೀವು ಏನನ್ನು ಬೇಕಾದರೂ ನಂಬುತ್ತೀರಿ. ಪ್ರತ್ಯಕ್ಷ ಪ್ರಮಾಣ ಅಥವಾ ಸರಿಯಾದ ಕಾಗದ ಪತ್ರಗಳಿದ್ದಲ್ಲಿ ಅದನ್ನು ವಿವೇಚಿಸಿ ನಿರ್ಣಯ ನೀಡುತ್ತೇನೆ. ಇಲ್ಲದಿದ್ದರೆ ಆಂಗ್ಲ ಪ್ರಭುತ್ವದವರ ಆಜ್ಞೆಯಂತೆ ಗ್ರಾಮವನ್ನು ಜಪ್ತಿ ಮಾಡದೆ ವಿಧಿಯಿಲ್ಲ.
ನೀವಿಷ್ಟು ಹೇಳಿರುವುದರಿಂದ ನಾನು ಒಮ್ಮೆ ಪ್ರತ್ಯಕ್ಷವಾಗಿ ನಿಮ್ಮ ಗುರುಗಳ ಸಮಾಧಿಯನ್ನು ಸಂದರ್ಶಿಸಿ ಅನಂತರ ತೀರ್ಮಾನ ಮಾಡುತ್ತೇನೆ ಎಂದು ಹೇಳಿದರು. ಈ ವಿಚಾರ ತಿಳಿದ ಮಠದ ಅಧಿಕಾರಿ ಗ್ರಾಮಸ್ಥರು ಖಿನ್ನರಾಗಿ ಶ್ರೀರಾಯರೇ ಆಂಗ್ಲ ಅಧಿಕಾರಿಯ ಮೇಲೆ ಪ್ರಭಾವ ಬೀರಿ ಪ್ರೇರಣೆ ಮಾಡಿ ತಮ್ಮ ಗ್ರಾಮವನ್ನು ಉಳಿಸಿಕೊಳ್ಳಬೇಕೆಂದು ಗುರುರಾಜರಿಗೆ ಮೊರೆ ಹೋಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿಯೇ ಶ್ರೀರಾಯರು ತಮ್ಮ ಯೋಗ ಶಕ್ತಿಯ ಮಹತ್ವವನ್ನು ಬೀರಿ ಆಂಗ್ಲನಾದ ಸರ್ ಥಾಮಸ್ ಮನ್ರೋವನ್ನು ವಿಸ್ಮಯಗೊಳಿಸಿದರು. ಅದು ಹೀಗೆ ನಡೆಯಿತು. ಮಂತ್ರಾಲಯದಲ್ಲಿ ಬಿಡಾರ ಮಾಡಿದ್ದ ಮನ್ರೋ ಮರುದಿನ ಪ್ರಾತಃ ಕಾಲ ಗ್ರಾಮದ ಸಂದು ಗೊಂದುಗಳನ್ನು ಬಳಸಿ ದಿಡ್ಡಿಯಿಂದ ಇಳಿದು ಬರುತ್ತಿದ್ದಾನೆ. ಮಠದ ಅಧಿಕಾರಿಗಳು, ಮಂತ್ರಾಲಯ ಗ್ರಾಮಸ್ಥರು ನೂರಾರು ಜನ ಆತನನ್ನು ಹಿಂಬಾಲಿಸಿದ್ದಾರೆ. ಯಾರ ಮುಖದಲ್ಲೂ ತೇಜಸ್ಸಿಲ್ಲ, ಏನೋ ಕಳವಳ. ಆದರೂ ರಾಯರು ತಮ್ಮ ಗ್ರಾಮ ಉಳಿಸಿಕೊಳ್ಳುವರೆಂಬ ನಂಬಿಕೆ, ಅದಕ್ಕಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ, ಹೀಗೆ ವಿವಿಧ ಭಾವನೆಗೊಳಗಾಗಿದ್ದಾರೆ. ದಿಡ್ಡಿಯನ್ನಿಳಿದು ಬರುತ್ತಿದ್ದ ಮನ್ರೋಗೆ ಬೆಳಗಿನ ಸೂರ್ಯನ ಹೊಂಗಿರಣಗಳಿಂದ ತಳತಳನೆ ಹೊಳೆಯುತ್ತಾ ಸಳಸಳನೆ ಹರಿಯುತ್ತಿರುವ ತುಂಗಭದ್ರೆಯ ದರ್ಶನವಾಯಿತು. ಆಗ ಮನ್ರೋ ಸಾಹೇಬನ ಶರೀರದಲ್ಲಿ ಅದಾವುದೋ ಒಂದು ಶಕ್ತಿ ಹರಿದಂತೆ ಭಾಸವಾಯಿತು. ಪರಮ ಪಾವನೆಯಾದ ವರಾಹ ನಂದಿನಿಯು ಅವಳ ದರ್ಶನ ಮಾತ್ರದಿಂದ ಅವನ ತನು ಮನಗಳನ್ನು ತೊಳೆದು ಬಿಟ್ಟಳೋ ಏನು. ಮನ್ರೋ ಸಾಹೇಬ ಭರಭರನೆ ತುಂಗೆಯತ್ತ ಧಾವಿಸಿ ತುಂಗೆಯನ್ನು ಸ್ಪರ್ಶಿಸಿ ನಿರ್ಮಲ ಶೀತಲ ಜಲದಿಂದ ಕೈಕಾಲು ಮುಖಗಳನ್ನು ತೊಳೆದನು. ಹಿಂದೆಂದೂ ಮನ್ರೋನಲ್ಲಿ ಕಾಣದ ಈ ವರ್ತನೆಯಿಂದ ಅವನ ಕಾರ್ಯದರ್ಶಿ ಅಧಿಕಾರಿ ವರ್ಗದವರು ಚಕಿತರಾದರು. ಆಪ್ತ ಕಾರ್ಯದರ್ಶಿಯತ್ತ ತಿರುಗಿ ಮನ್ರೋ, ಆ ಗುರುಗಳ ಸಮಾಧಿಯಲ್ಲಿದೆ ಎಂದು ಪ್ರಶ್ನಿಸಿದನು. ಕಾರ್ಯದರ್ಶಿಯು ಗುರುಗಳ ಆಲಯದತ್ತ ಕೈ ತೋರಿಸಿದ. ಗೌಡ ಕುಲಕರ್ಣಿಗಳು ಮುಂದೆ ಬಂದು ಮಾರ್ಗ ಪ್ರದರ್ಶನ ಮಾಡಿ ಹತ್ತಿದರು. ಗುಂಡು ಕಲ್ಲು ಮುಳ್ಳುಗಳಿಂದ ಆವೃತವಾದ ಕಿರುದಾದ ದಾರಿಯಲ್ಲಿ ನಡೆದು ಮನ್ರೋ ಸಾಹೇಬ ಟೊಂಕದೆತ್ತರದ ಪ್ರಾಕಾರ ಗೋಡೆಯಿಂದ ವೃತವಾಗಿದ್ದ ಗುರುಗಳ ಆಲಯದ ಸಮೀಪಕ್ಕೆ ಬಂದನು. ಭವ್ಯ ಶಿಲಾಮಂಟಪದಿಂದ ಶೋಭಿಸುವ 2 ಬೃಂದಾವನಗಳ ಗರ್ಭಾಲಯಗಳು, ಎದುರಿಗಿದ್ದ ಶ್ರೀ ವಾಯುದೇವರ ಮಂಟಪವು ಮನ್ರೋ ಸಾಹೇಬನ ದೃಷ್ಟಿಗೆ ಗೋಚರಿಸಿದವು. ಆಲಯ ಸಮೀಪಕ್ಕೆ ಬಂದೊಡನೆಯೇ ಅವನಿಗೆ ಹಿಂದೆಂದೂ ಅನುಭವಿಸದ ಮನಃಶಾಂತಿ, ಸಮಾಧಾನ, ತೃಪ್ತಿಗಳುಂಟಾದವು. ಮೈ ಪುಳುಕಿತು. ಕೂಡಲೇ ಧರಿಸಿದ್ದ ಪಾದರಕ್ಷೆಗಳು ಟೊಪ್ಪಿಗೆಗಳನ್ನು ನಿಂತಲ್ಲಿಯೇ ಕಳಿಚಿ ಜವಾನನ ಕೈಗಿತ್ತು ಮುನ್ನಡೆದನು. ಮೇಷಮಸ್ತಕವಿರುವ ಸಣ್ಣ ಮಹಾದ್ವಾರದ ಬಳಿ ಬಂದು ನಿಂತಾಗ ಹತ್ತಿರವಿದ್ದವರು, ಎದುರಿಗೆ ಕಾಣುವುದೇ ಶ್ರೀ ರಾಘವೇಂದ್ರ ಗುರುಗಳ ಬೃಂದಾವನ, ಮಗ್ಲಿನಲ್ಲಿರುವುದು ಶ್ರೀ ವಾದೀಂದ್ರ ತೀರ್ಥರೆಂಬ ಮತ್ತೊಬ್ಬ ಮಹನೀಯರ ಬೃಂದಾವನ ಎಂದು ಹೇಳಿದರು. ರಾಯರ ಗರ್ಭಾಂಗಣದ ಕಟಾಂಜನದ ಬಾಗಿಲು ಹಾಕಿದ್ದಿತು. ಮನ್ರೋ ಸಾಹೇಬ ಗುರುಗಳ ಸಮಾಧಿಯನ್ನು ನಾನು ನೋಡಬಯಸುತ್ತೇನೆ ಎಂದಾಗ ಮಠದ ಅಧಿಕಾರಿಗಳ ಅಪ್ಪಣೆಯಂತೆ ಅರ್ಚಕರು ಕಟಾಂಜನದ ಬಾಗಿಲು ತೆರೆದು ದೂರ ಸರಿದು ನಿಂತರು. ಇಂದ್ರನೀಲ ಮಣಿಕಾಂತಿಯಿಂದ ನಾಮಮುದ್ರೆ ತುಳಸಿಹಾರಗಳಿಂದ ಅಲಂಕೃತವಾದ ರಾಯರ ಭವ್ಯ ಬೃಂದಾವನ, ಎರಡೂ ಪಾರ್ಶ್ವಗಳಲ್ಲಿ ಇಲ್ಲಿ ಶರಣಾಗತರಾಗಿ ಬಂದರೆ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ಈ ಜ್ಞಾನಿ ನಾಯಕರು ಕರುಣಿಸುವರು ಎಂದು ಸಾರುತ್ತಿರುವೆಯೋ ಎಂಬಂತಿರುವ 2 ನಂದಾದೀಪಗಳು ಮಿನುಗುತ್ತಿದ್ದವು. ರಾಯರ ಬೃಂದಾವನದ ದರ್ಶನದಿಂದ ಹರ್ಷಿತರಾದ ಜನರು ರಾಜಾಧಿರಾಜ ಗುರುಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಜಯಘೋಷ ಮಾಡಿ ನಮಿಸಿ ಕರಜೋಡಿಸಿ ನಿಂತರು. ಅದೇನಾಯಿತೋ, ಇದ್ದಕ್ಕಿದ್ದಂತೆ ಮನ್ರೋ ಸಾಹೇಬನು ಸೈನ್ಯ ಪದ್ಧತಿಯಂತೆ ಕಾಲು ಜೋಡಿಸಿ ಎದೆಯುಬ್ಬಿಸಿ ವಂದನೆ ಸಲ್ಲಿಸಿ ಕರೆ ಜೋಡಿಸಿ ಹಿಂದೂ ಜನರಂತೆ ವಿನೀತನಾಗಿ ನಿಂತನು. ಅದನ್ನು ಕಂಡು ಸುತ್ತಲಿದ್ದವರು ಅಚ್ಚರಿಗೊಂಡರು. ವಿಮತೀಯನು, ವಿಧರ್ಮೀಯನು, ವಿದೇಶೀಯನೂ ಆದ ಆಂಗ್ಲ ಪ್ರಭುತ್ವದ ದೊಡ್ಡ ಅಧಿಕಾರಿಯೊಬ್ಬನು ಭಾರತದ ಸಂತರ ಬೃಂದಾವನಕ್ಕೆ ಗೌರವ ಸಲ್ಲಿಸುವುದೂ ಒಂದು ಅತಿಶಯವಷ್ಟೇ. ಮನ್ರೋ ಸಾಹೇಬನ ಮುಖದಲ್ಲಿ ಏನೋ ಪರಮಾದ್ಭುತವನ್ನು ಕಂಡು ಅಚ್ಚರಿಗೊಂಡ ಭಾವ ಕಂಡುಬರುತ್ತಿದೆ. ಮನ್ರೋ ಏನೇನೋ ಅಸ್ಪಷ್ಟವಾಗಿ ಬಡಬಡಿಸುತ್ತಿದ್ದಾನೆ. ಅದೊಂದು ಅಲ್ಲಿದ್ದವರಿಗೆ ಸರಿಯಾಗಿ ಕೇಳಿಸುತ್ತಿಲ್ಲ. ಆದರೂ ಅವನು ಮಾತನಾಡುತ್ತಿರುವನೆಂಬುದು ಅಷ್ಟು ಗೊತ್ತಾಗುತ್ತಿದೆ. ಆಗ ಮನ್ರೋ ಪಕ್ಕದಲ್ಲಿದ್ದ ಆಪ್ತ ಕಾರ್ಯದರ್ಶಿ ಶಿರಸ್ತಿದಾರನೇನೋ ಪ್ರಶ್ನಿಸಿದ. ಅವರು ವಿಸ್ಮಿತರಾಗಿ ಒಮ್ಮೆ ಬೃಂದಾವನದತ್ತ ಮತ್ತೊಮ್ಮೆ ಮನ್ರೋ ಸಾಹೇಬನತ್ತ ನೋಡುತ್ತಾ ನಕಾರಾತ್ಮಕವಾಗಿ ತಲೆಯಾಡಿಸಿದರು. ಮನ್ರೋ ಸಾಹೇಬನ ಈ ವರ್ತನೆ ಪ್ರಶ್ನೆಗಳಿಗೆ ಕಾರಣವಿಲ್ಲದಿರಲಿಲ್ಲ. ಅವನು ತನ್ನ ಜೀವನದಲ್ಲಿ ಹಿಂದೆಂದೂ ಕೇಳಿ ಕಂಡರಿಯದ ಮಹಾಪವಾಡವನ್ನೇ ಕಾಣುತ್ತಿದ್ದಾನೆ. ಏನಾಶ್ಚರ್ಯ, ನಾನು ನೋಡುತ್ತಿರುವುದು ಮತ್ತಾರಿಗೂ ಕಾಣುತ್ತಿಲ್ಲವಲ್ಲ, ನಾನು ನೋಡುತ್ತಿರುವುದು ಸತ್ಯವೇ ಭ್ರಮೆಯೇ ಎಂದು ಕಣ್ಣುಜ್ಜಿಕೊಂಡು ಮತ್ತೆ ಬೃಂದಾವನದತ್ತ ನೋಡುತ್ತಾ ಆಶ್ಚರ್ಯಾಂಬುದಿಯಲ್ಲಿ ಮುಳುಗೇಳುತ್ತಿದ್ದಾನೆ ಮನ್ರೋ ಮಹಾಶಯ.
ಅವನಲ್ಲಿ ಕಂಡಿದ್ದೇನು? ಆತನ ದೃಷ್ಟಿಗೆ ಗೋಚರಿಸಿದ ದೃಶ್ಯವಿದು. ಮನ್ರೋ ಮಹಾಶಯ ತದೇಕ ದೃಷ್ಟಿಯಿಂದ ಬೃಂದಾವನವನ್ನು ನೋಡುತ್ತಿರುವಂತೆಯೇ ಮಿಂಚಿನ ಗೊಂಚಲು ಮಿನುಗಿದಂತಾಗಿ ಶ್ರೀರಾಯರ ಬೃಂದಾವನ ಇಬ್ಬಾಗವಾಯಿತು. ಪ್ರಖರ ತೇಜಸ್ಸೊಂದು ಕಣ್ಣು ಕೋರೈಸುವಂತೆ ಬೆಳಗುತ್ತಿದೆ. ಆ ಕಾಂತಿಪುಂಜದಲ್ಲಿ ಮತ್ತೇನೂ ಕಾಣದಂತಾಗಿದೆ. ಅದನ್ನು ಅಚ್ಚರಿಯಿಂದ ಮನ್ರೋ ನೋಡುತ್ತಿರುವಂತೆ ಆ ಪ್ರಖರ ತೇಜಸ್ಸು ಬರಬರುತ್ತಾ ಸೌಮ್ಯವಾಯಿತು. ಆ ಭವ್ಯ ಕಾಂತಿಪ್ರಭೆಯ ಮಧ್ಯದಲ್ಲಿ ಶ್ರೀ ಗುರು ಸಾರ್ವಭೌಮರ ದಿವ್ಯ ಮಂಗಳ ಸ್ವರೂಪವು ಗೋಚರಿಸಿತು. ಮನ್ರೋ ಸಾಹೇಬನಿಗೆ ಗುರುರಾಜರನ್ನು ಕಂಡು ಭಕ್ತಿ ಗೌರವಗಳು ಉಂಟಾದವು. ಕಂಪಿತ ಶರೀರನಾಗಿ ಮನ್ರೋ ಶ್ರೀರಾಯರ ಅಲಭ್ಯ ದರ್ಶನದಿಂದ ಪುನೀತನಾದ. ಅವನ ಮನದ ಕಲ್ಮಶಗಳೆಲ್ಲವೂ ತೊಳೆದು ಹೋದವು. ನಿರ್ಮಲ ಭಾವುಕತೆ ಅವನ ಶರೀರದಲ್ಲಿ ಪುಟಿದೆದ್ದಿತು. ಆಶ್ಚರ್ಯ, ಆನಂದ, ಭಕ್ತಿಗಳಿಂದ ರೋಮಾಂಚಿತನಾದ ಅವನ ಮನದಲ್ಲಿ ಅನಿರ್ವಚನೀಯ ಭಾವನಾಂತರಂಗಗಳು ಹೊರಹೊಮ್ಮಿದವು. ಭಾರತದ ಶ್ರೇಷ್ಠ ಯೋಗಿಗಳೊಬ್ಬರು 150 ವರ್ಷಗಳಿಂದ ಸಮಾಧಿಯನ್ನು ಪ್ರವೇಶಿಸಿದ ಇವರು ಇನ್ನೂ ಜೀವಂತವಾಗಿರುವವರಲ್ಲ. ಮಾನವರ ಬುದ್ಧಿಶಕ್ತಿ ಸಾಹಸಗಳು ಮೀರಿದ ಯಾವುದೋ ಒಂದು ಅದ್ಭುತ ಶಕ್ತಿ ಇವರಲ್ಲಿ ಮನೆ ಮಾಡಿರಬೇಕು. ನಮ್ಮ ಪೂಜ್ಯ ಬೈಬಲ್ ಗ್ರಂಥವೂ ಇಂಥ ಅಮಾನುಷ ಶಕ್ತಿ ಸಂಪನ್ನರಾದ ಮಹಾತ್ಮರ ವೀರರ ಗಾಥೆಗಳನ್ನು ಬಣ್ಣಿಸುವುದಿಲ್ಲವೇ? ನಿಜ, ದೇವರ ದಾಸರಿಗೆ ಅದಾವುದು ತಾನೇ ಅಸಾಧ್ಯ. ಪ್ರಪಂಚವೇ ತಮ್ಮದೆಂದು ತಿಳಿದು ವಿಶ್ವದ ಕಲ್ಯಾಣಕ್ಕಾಗಿ ಯೋಗ ತಪೋನಿರತರಾದ ಇಂಥ ಮಹಾತ್ಮರಿಂದಲೇ ಜಗತ್ತಿನ ಉದ್ಧಾರ ಸಾಧ್ಯ. ಮಾನವನು ಅಪೂರ್ಣವೂ ಅಲ್ಪವೂ ಆದ ತನ್ನ ಶಕ್ತಿ ಸಾಹಸಗಳನ್ನೇ ನಂಬಿ ದ್ವೇಷ, ಪ್ರತಿಹಿಂಸೆ, ಆಕ್ರಮಣ ಭಾವನೆ, ಸ್ವಾರ್ಥಗಳಿಂದ ಮೈಮರೆತು ಸರ್ವಶಕ್ತನಾದ ದೇವರಿಂದ ದೂರವಾಗುತ್ತಿದ್ದಾನೆ ಮತ್ತು ತನ್ನ ಜಗತ್ತಿನ ನಾಶದ ಹಾದಿಯಲ್ಲಿ ಮುನ್ನಡೆದಿದ್ದಾನೆ. ಇದರಿಂದ ಜಗತ್ತಿನ ಕಲ್ಯಾಣವಾಗದು. ಈ ಭಾರತೀಯರು ದೇವರನ್ನು ನಂಬಿ ಅವನ ಆಶ್ರಯದಲ್ಲಿ ಶುಚಿಗಳಾಗಿದ್ದಾರೆ. ಜಗತ್ತೇ ಭಗವಂತನದೆಂದು ನಂಬಿರುವುದರಿಂದಲೇ ಭಾರತೀಯರು ತಮ್ಮ ಮತ್ತು ಭಾರತದ ಮೇಲೆ ಯಾರೇ ದಾಳಿ ಮಾಡಲಿ, ಆಕ್ರಮಿಸಿ ಆಳಲಿ, ಅದು ದೇವರ ಸಂಕಲ್ಪದಂತೆ ಜರುಗಿದೆ ಎಂದು ತಿಳಿದು ದೇವರ ರಾಜ್ಯದಲ್ಲೇ ತಾವಿರುವುದಾಗಿ ಭಾವಿಸಿ ಶಾಂತಿಯಿಂದ ಸುಖವಾಗಿ ಜೀವಿಸುತ್ತಿದ್ದಾರೆ. ಅನೇಕ ಆಘಾತಗಳು ರಾಷ್ಟ್ರದ ಮೇಲಾದರೂ ಅವೆಲ್ಲವನ್ನು ಆತ್ಮಶಕ್ತಿಯಿಂದ ಎದುರಿಸಿ ಇಂದಿಗೂ ವಿಶ್ವಕ್ಕೆ ಒಳಿತನ್ನು ಬೋಧಿಸುತ್ತಾ ಜ್ಞಾನದ ಬೆಳಕನ್ನು ನೀಡುತ್ತಿರುವ ಇಂಥ ಮಹನೀಯರಿಂದಲೇ ಈ ದೇಶವು ವಿಶ್ವವಿಖ್ಯಾತವಾಗಿದೆ. ಈ ರಾಷ್ಟ್ರವು ಇಂಥ ಮಹಾತ್ಮರನ್ನು ಪಡೆದಿರುವುದರಿಂದಲೇ ಇಂದಿಗೂ ಜಗತ್ತಿಗೆ ಶಾಂತಿ, ಸ್ನೇಹ, ಭಗವನ್ಮಹಿಮೆಗಳ ಮಹತ್ವವನ್ನು ಉಪದೇಶಿಸುತ್ತಾ ಜಗತ್ತಿನ ಶ್ರೇಷ್ಠ ಅಧ್ಯಾತ್ಮಪರ ರಾಷ್ಟ್ರವೆನಿಸಿ ಮಾನ್ಯವಾಗಿದೆ. ಹೀಗೆ ಭಾವನೆಗಳ ಗುಂಗಿನಲ್ಲಿ ಮೈಮರೆತಿದ್ದ ಮನ್ರೋ ಎಚ್ಚೆತ್ತು ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ನಿಂತರು. ಗುರುರಾಜರು ಅವನ ಜೊತೆಗೆ ಮಾತನಾಡಿ ಯಥೋ ಧರ್ಮಸ್ತಥೋ ಜಯ ಎಂಬ ದಿವ್ಯ ಮಂತ್ರವನ್ನು ಉಪದೇಶಿಸಿ ಫಲಮಂತ್ರಾಕ್ಷನಿತ್ತು ಆಶೀರ್ವದಿಸಿ ಅವನು ನೋಡುತ್ತಿರುವಂತೆಯೇ ಅದೃಶ್ಯರಾದರು. ಇದಾವುದು ಹತ್ತಿರ ಬಿದ್ದವರಿಗೆ ತಿಳಿಯಲಿಲ್ಲ. ಆದರೆ ಮನ್ರೋ ಸಾಹೇಬನ ಕರದಲ್ಲಿದ್ದ ಮಂತ್ರಾಕ್ಷತೆಯನ್ನು ಮಾತ್ರ ಸಕಲರೂ ಕಂಡು ವಿಸ್ಮಿತರಾದರು. ತಮ್ಮ ಗ್ರಾಮವನ್ನು ಉಳಿಸಿಕೊಳ್ಳಲು ರಾಯರು ಐರೋಪ್ಯ ಅಧಿಕಾರಿಗೆ ದರ್ಶನ ಬಿತ್ತು ಅನುಗ್ರಹಿಸಿದರೆಂದು ಗ್ರಹಿಸಿ ಗುರುರಾಜರ ಜಯಧ್ವನಿ ಮಾಡಿ ಕೊಂಡಾಡಿದರು. ಮನ್ರೋ ಸಾಹೇಬನ ಮುಖದಲ್ಲಿ ತೃಪ್ತಿ, ಸಂತೋಷಗಳು ಕಿರು ನಗೆಯೊಡನೆ ತಾಂಡವಿಸುತ್ತಿತ್ತು. ಸಿರಿಸ್ತೇದಾರನಿಗೆ ಮಂತ್ರಾಕ್ಷತೆ ತೋರಿ ಗುರುಗಳು ದರ್ಶನ ಬಿತ್ತು ಮಾತನಾಡಿ ಇದನ್ನು ನೀಡಿದರು. ಇದನ್ನೇನು ಮಾಡಬೇಕು ಎಂದು ಪ್ರಶ್ನಿಸಿದನು. ಸಮೀಪದಲ್ಲಿದ್ದವರು, ಸ್ವಾಮಿ, ಇದು ಗುರುಗಳ ಅನುಗ್ರಹೋದ್ಯೋತಕವಾದ ಮಂತ್ರಾಕ್ಷತೆ, ಪವಿತ್ರವಾದುದು. ಇದು ಯಾರಿಗೂ ದೊರೆಯುವುದಿಲ್ಲ. ನೀವು ಭಾಗ್ಯಶಾಲಿಗಳು, ನಿಮಗೆ ದೊರಕಿದೆ. ಇದನ್ನು ಶಿರದಲ್ಲೇ ಧರಿಸಬೇಕು. ಭದ್ರವಾಗಿ ಇಟ್ಟುಕೊಂಡಿರಿ. ನಿಮ್ಮ ಮನೋರಥಗಳೆಲ್ಲ ಸಿದ್ಧಿಸಿ ಮಂಗಳವಾಗುವುದು ಎಂದು ಹೇಳಿದರು. ಮನ್ರೋ ಆನಂದದಿಂದ ಮಂತ್ರಾಕ್ಷತೆ ಶಿರದಲ್ಲಿ ಧರಿಸಿ ಅರ್ಧ ಭಾಗ ಅಂದಿನ ತನ್ನ ಭೋಜನಕ್ಕೆ ಉಪಯೋಗಿಸಲು ಹೇಳಿ ಆಪ್ತ ಕಾರ್ಯದರ್ಶಿಗೆ ಕೊಟ್ಟು ಉಳಿದ ಅರ್ಧ ಮಂತ್ರಾಕ್ಷತೆಯನ್ನು ತನ್ನ ಕರವಸ್ತ್ರದಲ್ಲಿ ಕಟ್ಟಿ ಕಿಸೆಗೆ ಸೇರಿಸಿದನು. ಅನಂತರ ರಾಯರ ಬೃಂದಾವನಕ್ಕೆ ಕರ ಮುಗಿದು ಎಲ್ಲರೊಡನೆ ಬಿಡಾರಕ್ಕೆ ತೆರಳಿದನು. ಅಂದು ಗುರುಗಳಿತ್ತ ಮಂತ್ರಾಕ್ಷತೆಯಿಂದ ತಯಾರಿಸಿದ್ದ ಭೋಜನವನ್ನು ಸ್ವೀಕರಿಸಿ ತೃಪ್ತನಾಗಿ ಮನ್ರೋ ಸಾಹೇಬನು ಅಲ್ಲಿಯೇ ಮಂತ್ರಾಲಯ ಗ್ರಾಮವು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಶಾಶ್ವತವಾಗಿ ನಡೆದು ಬರುವಂತೆ ಲಿಖಿತ ಮೂಲಕವಾಗಿ ಅಪ್ಪಣೆ ಮಾಡಿ ಅದರ ಒಂದು ಪ್ರತಿಯನ್ನು ಶ್ರೀಮಠದ ಅಧಿಕಾರಿಗಳಿಗೆ ಕೊಟ್ಟು ಬಳ್ಳಾರಿಗೆ ಪ್ರಯಾಣ ಬೆಳೆಸಿದನು. ಮುಂದೆ ಕೆಲ ದಿನಗಳಾದ ಮೇಲೆ ಈ ಎಲ್ಲ ವಿಚಾರಗಳನ್ನು ಶ್ರೀಮಠದ ಅಧಿಕಾರಿಯಿಂದ ತಿಳಿದ ಪೀಠಾಧಿಪತಿಗಳು ಆನಂದಭರಿತರಾಗಿ ಶ್ರೀರಾಯರ ಮಹಿಮೆಯನ್ನು ಕೊಂಡಾಡಿದರು. ಶ್ರೀರಾಯರ ಕೃಪೆಗೆ ಪಾತ್ರರಾದ ಮನ್ರೋ ಸಾಹೇಬರು ಮುಂದೆ ಬ್ರಿಟಿಷ್ ಸರ್ಕಾರದಿಂದ ಸರ್ ಅಂದರೆ ನೈಟ್ಹುಡ್ ಪ್ರಶಸ್ತಿಯನ್ನು, ಮದ್ರಾಸ್ ಪ್ರಾಂತ್ಯದ ರಾಜ್ಯಪಾಲ ಪದವಿಯನ್ನು ಪಡೆದು ಸರ್ ಥಾಮಸ್ ಮನ್ರೋ ಎಂದು ವಿಖ್ಯಾತರಾದರು. ಶ್ರೀ ಗುರುರಾಜರ ಈ ಅದ್ಭುತ ಪವಾಡ ವಿಚಾರವು ಬಳ್ಳಾರಿಯ ಗೆಜೆಟಿಯರ್ನಲ್ಲಿ ನಮೂದಾಗಿರುವುದನ್ನು ಇಂದಿಗೂ ಕಾಣಬಹುದಾಗಿದೆ.
ಇದಲ್ಲದೆ ಕೃಷ್ಣ ಸ್ವಾಮಿರಾವ್ ಎಂಬುವವರು ಬರೆದಿರುವ ಸರ್ ಥಾಮಸ್ ಮನ್ರೋ ಎಂಬ ಗ್ರಂಥದಲ್ಲಿ ಮನ್ರೋ ಸಾಹೇಬರು ಮಂತ್ರಾಲಯದಲ್ಲಿ 150 ವರ್ಷಗಳ ಹಿಂದೆ ಸಶರೀರರಾಗಿ ಸಮಾಧಿಸ್ಥರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂಬ ಯೋಗಿಗಳು ತಮಗೆ ದರ್ಶನ ಬಿತ್ತು ಮಾತನಾಡಿ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವದಿಸಿದ ವಿಚಾರವನ್ನು ಲಂಡನ್ನಿನಲ್ಲಿದ್ದ ತಮ್ಮ ಮಗಳಿಗೆ ಬರೆದ ಪತ್ರದಲ್ಲಿ ನಮೂದಿಸಿರುವುದಾಗಿ ಬರೆದಿರುವುದು ಕಂಡುಬಂದಿದೆ. ಭಾರತೀಯರು ದೇವರು ಧರ್ಮಗಳನ್ನು ನಂಬಿರುವ ಆಸ್ತಿಕರು. ಆದ್ದರಿಂದ ಅವರುಗಳು ರಾಯರ ಮಹಿಮೆಯನ್ನು ಕೊಂಡಾಡುವುದು ಸ್ವಾಭಾವಿಕ. ಆದರೆ ನಮ್ಮವನಲ್ಲದ ವಿದೇಶಿಯನು ವಿಧರ್ಮೀಯನು ಬ್ರಿಟಿಷ್ ಸಾಮ್ರಾಜ್ಯದ ಓರ್ವ ಉಚ್ಚ ಅಧಿಕಾರಿಯಾದ ಸರ್ ಥಾಮಸ್ ಮನ್ರೋ ಸಾಹೇಬನಂತವರು ಶ್ರೀರಾಯರು 150 ವರ್ಷಗಳ ನಂತರವೂ ಜೀವಂತವಾಗಿದ್ದು ತನಗೆ ದರ್ಶನ ಬಿತ್ತು ಮಾತನಾಡಿ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹಿಸಿದರೆಂದು ಹೇಳಿ ಬರೆದಿರುವುದು ನಿಜವಾಗಿ ಭಾರತೀಯರು ಮುಖ್ಯವಾಗಿ ಶ್ರೀರಾಯರ ಮಹಿಮೆಯನ್ನು ಎತ್ತಿ ತೋರುವ ಮಹಾಪ್ರಮಾಣವಾಗಿದೆ. ಈ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಶ್ರೀ ಗುರುರಾಜರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದ 2ನೇ ಶತಮಾನದ ಮಧ್ಯಭಾಗದಲ್ಲಿ ಮನ್ರೋ ಸಾಹೇಬರಿಗೆ ತೋರಿದ ಈ ಮಹಿಮೆಯು ಅತ್ಯಂತ ಮಹತ್ವಪೂರ್ಣ ಘಟನೆ ಎಂದು ಧಾರಾಳವಾಗಿ ಹೇಳಬಹುದು. ಈ ಮಡ್ರಾಸ್ ಡಿಸ್ಟ್ರಿಕ್ಟ್ ಗೆಜೆಟಿಯರ್ನಲ್ಲಿ ಬಂದ ಯಥಾ ಸಾರಾಂಶವನ್ನು ನಾನು ಇಲ್ಲಿ ಓದ್ತಾ ಇದ್ದೀನಿ. ಮಂತ್ರಾಲಯ, ಎ ಶ್ರೋತ್ರಿಯಂ ವಿಲೇಜ್ with a population of 1212 on the bank of the Taluk. The village is widely known as containing the tomb of the Madhva saint Sri Raghavendra Swami. The annual festival in August, which is attended by large numbers of pilgrims, including even Lingayats from Bombay, the Nizam's dominions, and even Mysore. The tomb itself is not architectural interest. The grant of the landed endowments attached to it is said to be one of the Mackenzie MSS to have been made by Venkanna Pant, the well-known Diwan of Sri Masood Khan, Governor of Adoni from 1662 to 1687. A quaint story of Sir Thomas Munro is told about the place. The endowment being threatened with resumption, Munro came to make enquiries. After removing his boots and taking off his hat, he approached the grave. The saint thereupon emerged from his tomb and met him. They conversed together for some time regarding the resumption. But though the saint was visible and audible to Munro, who was himself semi-divine, but none of the others who were there could either see him or hear what he said. The discussion ended. Munro returned to his tent and quashed the proposal of resumption to the endowment. Being offered some concerted rice, he accepted it and ordered it to be used in the preparation of his meals for that day. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ಸ್ಥಾನ ಬೇಡಿದ ಮುನಿಗೆ ದಿನವಿತ್ತರು ಎಂಬ ಮತ್ತೊಂದು ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.